ದೇವನಹಳ್ಳಿ ಸ್ವಸಹಾಯ ಗುಂಪುಗಳಿಗೆ ಸಾಲದ ಚೆಕ್ ವಿತರಣೆ ಮಾಡಲಾಯಿತು. ಮಾಜಿ ಸಚಿವರಾದ ಹಾಗೂ ಸಮುದಾಯದ ಮುಖಂಡರಾದ ಶ್ರೀ ರಾಮುಲು ಫಲಾನುಭವಿಗಳಿಗೆ ಚೆಕ್ ವಿತರಿಸಿ ಸಹಕಾರ ಸಂಘಗಳು ಸೇವಾ ಮನೋಭಾವದಿಂದ ಬಡವರು ಮತ್ತು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಈ ಕುರಿತು ಒಂದು ವರದಿ ಇಲ್ಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ಕಚೇರಿಯಲ್ಲಿ ಸ್ವಸಹಾಯ ಸ್ತ್ರೀ ಶಕ್ತಿ ಗುಂಪುಗಳಿಗೆ ಸಾಲದ ಚೆಕ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಹಾಗೂ ಸಮುದಾಯ ಮುಖಂಡರಾದ ಶ್ರೀ ರಾಮುಲು ಭಾಗವಹಿಸಿ ಫಲಾನುಭವಿಗಳಿಗೆ ಸಾಲದ ಚೆಕ್ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ಸಹಕಾರ ಸಂಘಗಳು ಕೇವಲ ವ್ಯಾಪಾರ ದೃಷ್ಟಿಯಿಂದ ಕಾರ್ಯನಿರ್ವಹಿಸದೆ ಸೇವಾ ಮನೋಭಾವದಿಂದ ಬಡವರ ಹಾಗೂ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಕೈಜೋಡಿಸಬೇಕೆಂದು ಹೇಳಿದರು. ಸ್ವಸಹಾಯ ಗುಂಪುಗಳಿಗೆ ಅಗತ್ಯ ನೆರವು ನೀಡುವ ಮೂಲಕ ಅವರ ಜೀವನ ಮಟ್ಟ ಸುಧಾರಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಎಲ್ಲರೂ ಒಗ್ಗಟ್ಟಿನಿಂದ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಮುನಿಕೃಷ್ಣಪ್ಪ, ರಾಧಾಕೃಷ್ಣ, ವೀರಭದ್ರಪ್ಪ, ಮಾಸಪ್ಪ, ನವೀನ್ ರಾಯಚಂದ್ರ, ಕೋರುಮಂಗಲ ನವೀನ್, ತಿಮ್ರಾಜು, ಮನೋಜ್, ಮಹೇಶ್, ರೇಣುಮಾ, ನೀಲಮ್ಮ, ಚನ್ನಪ್ಪ, ಬಿಕೆ ನಾರಾಯಣಸ್ವಾಮಿ, ವೇಣುಗೋಪಾಲ್, ದೇಸು, ನಾಗರಾಜ್, ಬುಳ್ಳಹಳ್ಳಿ, ರಾಜಪ್ಪ, ವೆಂಕಟೇಗೌಡ, ವಿಜಯಕುಮಾರ್, ಏರ್ಟೆಲ್, ಮಂಜುನಾಥ್, ಕೋಲಾರ್, ನವೀನ್, ವರಮಹಾಲಕ್ಷ್ಮಿ, ಮುನಿಕೃಷ್ಣಪ್ಪ, ಗೋವಿಂದ, ಯಶೋದಮ್ಮ, ತಾಯಮ್ಮ, ದಿವ್ಯಾ, ನಯನ, ಆನಂದ್, ಸುರೇಶ್, ರಮೇಶ್ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಸ್ವಸಹಾಯ ಗುಂಪಿನ ಸದಸ್ಯರು ಉಪಸ್ಥಿತರಿದ್ದರು. ಗ್ರಾಮೀಣ ಸಹಕಾರ ಸಂಘ ಅಂತೇಳಿ ಒಂದು ವರ್ಷ ತುಂಬಿದೆ. ನಮ್ಮ ತಮ್ಮನವರಿಂದ ಮಾಡಿ ಒಂದು ಎಸ್.ಟಿ. ಸಮುದಾಯ ಇವತ್ತು ಮುಂದೆ ಬರಬೇಕು. ಇವತ್ತು 85ರಿಂದ 100 ಸಂಘಗಳಿಗೆ ಇವತ್ತು 1 ಲಕ್ಷ ರೂಪಾಯಿ ಕೊಟ್ಟು ವಿತರಣೆ ಮಾಡಿದ್ದಾರೆ. ಸಂಘ ಬೆಳೀಬೇಕು ಅಂದರೆ ಓನ್ ಬಿಲ್ಡಿಂಗ್ ಬೇಕು, ಓನು ಅವರಿಗೆ ಸೌಕರ್ಯಗಳು ಬೇಕು, ಮೂಲಭೂತ ಸೌಕರ್ಯಗಳು ಬೇಕು. ಆದ್ದರಿಂದ ನಮ್ಮ ಬೈಯಪ್ಪ ಕಾಲೇಜ್ ಕರ್ಜಿ ಕೊಟ್ಟು CSI ಅವರಿಗೆ ಒಂದು ಅಲಾಟ್ಮೆಂಟ್ ಮಾಡೋದಕ್ಕೂ ನಾವು ನೋಡಬೇಕು. ಅದೇ ರೀತಿ ನಮ್ಮ ಎಸ್.ಟಿ. ಸಮುದಾಯ ಪರಿಶಿಷ್ಟ ಪಂಗಡ ಕಲ್ಯಾಣ ನಿಧಿಯಲ್ಲಿ ಅವರಿಗೆ ಭವನನೂ ಕಟ್ಕೊಡೋಂಗೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಮಿನಿಸ್ಟ್ರಿಗೆ ಕೋರ್ಕೊಂತ ಎಸ್.ಟಿ. ಸಮುದಾಯಕ್ಕೆ ಯಾವುದೇ ಆಗಲಿ SC STಗೆ ನಾವು ಅಡ್ಡಪಡಿಸಿದ್ದಂಗೆ ಅವ್ರ ಸಮುದಾಯಗಳನ್ನ ಬೆಳೆಸೋ ದಿಕ್ಕಲ್ಲಿ ಹೋಗಬೇಕು. ಆ ಸಂಘಗಳು ಇವತ್ತು ಪ್ರತಿಭಾವಂತರು ಮಹಿಳೆಯರು ಇವತ್ತು ಎಲ್ಲರೂ ಸೇರಿ ಸಂಘಗಳನ್ನ ಬೆಳೆಸಿದ್ರೆ ಜನಾಂಗಕ್ಕೂ ಅನುಕೂಲ ಆಗುತ್ತೆ. ಒಂದು ಮುಖ್ಯವಾಹಿನಿ ಬಂದು ಇವತ್ತು ಸಣ್ಣ ಸೇವೆಗಳು ಮಾಡ್ಕೊಂಡು ಮುಂದೆ ಬರ್ತಾರೆ. ಇವರಿಗೆ ಟ್ರೈನಿಂಗ್ ಕೊಡುವಂಥದ್ದು, ಯಾವುದೇ ಕುಂಕುಸಗಳಿಗೂ ಟ್ರೈನಿಂಗ್ ಕೊಡುವಂಥದ್ದನ್ನ ಸತ್ಯಸಾಯಿ ಇನ್ಸ್ಟಿಟ್ಯೂಟಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಕಳಿಸಿ ಆ ಮಕ್ಕಳನ್ನ ಉದ್ಯೋಗ ಅವಕಾಶಗಳು ಕಲಿಸುವಂಥ ಕೆಲಸ ಮಾಡಬೇಕು ಅಂತ ಇವತ್ತು ತಮ್ಮನಗೌಡರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆಗೆ ಎಲ್ಲ ಕಂಪ್ಯೂಟರ್ಗಳು ಎಲ್ಲ ಟ್ರೈನಿಂಗ್ ಕೊಟ್ಟು ಆ ಮಕ್ಕಳ ಭವಿಷ್ಯ ರೂಪಿಸೋದಕ್ಕೆ ಒಂದು ಹೆಜ್ಜೆ ಇಕ್ಕಿದ್ದಾರೆ. ಅವರು ದೇವರ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಇದನ್ನು ಸಾವಿರಾರು ಜನ ಕೊಟ್ಟು ಧರ್ಮಸ್ಥಳದ ಥರ ಇದು ಒಂದು ಬೆಳೀಬೇಕು. ಸಣ್ಣ ಧರ್ಮಸ್ಥಳ ಆಗಿ ದೇವನಹಳ್ಳಿಯಲ್ಲಿ ಎಸ್.ಟಿ. ಸಮುದಾಯಗಳೇ ಆಗಲಿ ಎಲ್ಲರಿಗೂ ಬೆಳೀಬೇಕು ಅಂತೇಳಿ ನಾವು ಶುಭ ರೈಸಿ ಆಗಿ ಚೆನ್ನಾಗಿ ಬೆಳೀಲಿ. ಈ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ 100 ವರ್ಷ ನಿರಂತರವಾಗಿ ಇದೇ ಥರ ನಡೀಲಿ. 1ನೇ ವರ್ಷ ತುಂಬಿ ಇನ್ನು 2ನೇ ವರ್ಷಕ್ಕೆ ಖಾಲಿ ಇರ್ತಾ ಇದೆ. ಇದೇ ಥರ 100 ವರ್ಷ ಬಾಳಲಿ, ಚೆನ್ನಾಗಿ ಆಗಲಿ, ಸಂಘ ಬ್ಯಾಂಕ್ ಬೆಳೀಲಿ ಅಂತ ಕೋರ್ತಾರೆ.